Dear students, the substance which undergo oxidation during the respiration, they are called respiratory substrates. The respiratory substrates ಅಂದ್ರೆ the substance ಯಾರು ರೆಸ್ಪಿರೇಷನ್ ಟೈಮಲ್ಲಿ ಆಕ್ಸಿಡೇಷನ್ ಒಳಗಾಗ್ತಾರೋ ಅಂಥವ್ರನ್ನ ನಾವೇನಂತ ಕರಿತೀವಿ ರೆಸ್ಪಿರೇಟರಿ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಈ ರೆಸ್ಪಿರೇಟರಿ ಸಬ್ಸ್ಟೆನ್ಸಲ್ಲಿ ತ್ರೀ ಟೈಪ್ಸ್ ಇದೆ. ಫಸ್ಟ್ ಒನ್ನು ಕಾರ್ಬೋಹೈಡ್ರೇಟ್, ಆಮೇಲೆ ಫ್ಯಾಟ್ ಆ್ಯಂಡ್ the proteins. The respiratory substrates are carbohydrates, fats, and proteins. Okay, they functions as respiratory substrates. ಅದರಲ್ಲಿ the most common and favored respiratory substrates ಅಂತ ಅಂದ್ರೆ that is carbohydrate. Carbohydrate they are present in the compound form that polysaccharides ಅಲ್ಲಿರುತ್ತೆ. First they break down into simple forms. ಅದರಲ್ಲಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. Then the glucose enters into the respiratory cycle ಅಥವಾ pathway entry ಆಗಿ they produces energy. The most common one. Respiration ಒಂದು catabolic process ಅಂತ ಹೇಳಿದ್ವಿ ಹೌದಲ್ವಾ? ಏನು catabolic process ಅಂದ್ರೆ where the complex one break down into and the complex glucose is break down into simple form to produce carbon dioxide and water and also energy. ಹಾಗಾಗಿ ಅದನ್ನ ಎಕ್ಸರ್ಗೋನಿಕ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಬಟ್ ಇಲ್ಲಿ ದಿಸ್ ರೆಸ್ಪಿರೇಟರಿ ಸಬ್ಸ್ಟೆನ್ಸ್ ಇದು ಕೆಟಬೋಲಿಕ್ ಪ್ರೋಸೆಸ್ ಅಲ್ಲದೆ ಇನ್ನೂ ಒಂದು ಪ್ರೋಸೆಸ್ ಕೂಡ ಇನ್ವಾಲ್ವ್ ಆಗುತ್ತೆ. ಅಂದ್ರೆ ಅದು ಕಂಬೈನಿಂಗ್ ಆಫ್ ಟು ಸಿಂಪಲ್ ಫಾರ್ಮ್ ಟು ಪ್ರೊಡ್ಯೂಸ್ ಎ ಕಾಂಪೌಂಡ್ ಫಾರ್ಮ್ ಆಗಿ ಅನಬೋಲಿಕ್ ರಿಯಾಕ್ಷನ್ ಆಗೂ ಹ್ಯಾಕ್ ಮಾಡುತ್ತೆ ಅನ್ನೋಕ್ಕೆ ಹೇಳುತ್ತೆ. ಅದ್ಯಾವುದಂದ್ರೆ ಆಂಫಿಬೋಲಿಕ್ ಪಾತ್ವೆ. ಆಂಫಿ ಅಂದ್ರೆ ಹೇಳುತ್ತೆ ನೋಡಿ, ಅದು ಏನ್ ಹೇಳುತ್ತೆ ಆಂಫಿ ಅಂತ ಅಂದ್ರೆ ಬೋತ್ ದ ರಿಯಾಕ್ಷನ್ಸ್. ಯಾವ್ದು ರಿಯಾಕ್ಷನ್ಸ್ ಅಂತ ಅಂದ್ರೆ ಒಂದು ಕೆಟಬೋಲಿಕ್ ರಿಯಾಕ್ಷನ್, ಇನ್ನೊಂದು ಅನಬೋಲಿಕ್ ರಿಯಾಕ್ಷನ್. ಎರಡೂ ರಿಯಾಕ್ಷನ್ ರೆಸ್ಪಿರೇಷನ್. ಫಸ್ಟ್ ಎಲ್ಲ ನಾವೇನ್ ತಿಳ್ಕೊಂಡಿದ್ವಿ, ಇಟ್ಸ್ ಎ ಕೆಟಬೋಲಿಕ್ ಪ್ರೊಸೆಸ್, ಅಲ್ಲಿ ದ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಆಗುತ್ತೆ ಅಂತ ನಂಬಿದ್ವಿ. ಬಟ್ ಆಫ್ಟರ್ ಸಮ್ ಟೈಮ್ ಅದ್ರಲ್ಲಿ ಏನು ರೆಸ್ಪಿರೇಟರಿ ಸಬ್ ಇಂಟರ್ಮೀಡಿಯೇಟ್ ಪ್ರೊಡ್ಯೂಸ್ ಆಗುತ್ತಲ್ವಾ, they use it for the synthesis of another biomolecule. ಬೇರೆ ಒಂದು ಬಯೋಮಾಲಿಕ್ಯೂಲ್ ನ ಪ್ರೊಡ್ಯೂಸ್ ಆಗೋಕೆ ಇನ್ವಾಲ್ವ್ ಆಗುತ್ತೆ. ಹಾಗಾಗಿ here the complex ones also formed from the simple ones. ಹಾಗಾಗಿ ಇದನ್ನ ಆಂಫಿಬೋಲಿಕ್ ಪಾತ್ವೆ ಅಂತ ಕೂಡ ಕರಿತೀವಿ. ನೋಡೋಣ ಅದು ಆಂಫಿಬೋಲಿಕ್ ಪಾತ್ವೆ ಹೇಗಾಗತ್ತೆ ಅಂತ. The amphibolous pathway ಅಥವಾ ರೆಸ್ಪಿರೇಷನಲ್ಲಿ there are three main ಆಗಿ ರೆಸ್ಪಿರೇಟರಿ ಸಬ್ಸ್ಟೆನ್ಸ್ ಇನ್ವಾಲ್ವ್ ಆಗುತ್ತೆ ರೆಸ್ಪಿರೇಷನ್ ಅಲ್ಲಿ. ಯಾರ್ಯಾರವರು? ಫಸ್ಟ್ ಒನ್ನು ಕಾರ್ಬೋಹೈಡ್ರೇಟ್ಸ್, ಅದಾದ್ಮೇಲೆ ಫ್ಯಾಟ್, ಇನ್ನೊಂದು ಪ್ರೋಟೀನ್. ಇನ್ನು ನಾರ್ಮಲ್ ರೆಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ದ ಕಾರ್ಬೋಹೈಡ್ರೇಟ್ಸ್ ದೇ ಹೈಡ್ರೋಲೈಸ್ ಟು ಪ್ರೊಡ್ಯೂಸ್ ಎ ಸಿಂಪಲ್ ಶುಗರ್ ದಟ್ ಈಸ್ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ದ ಗ್ಲುಕೋಸ್ ಇಸ್ ಎಕ್ಸೋ ಅಲ್ವಾ, ಎಕ್ಸೋಸ್ ಅಥವಾ ಎಕ್ಸೋ ಮಾನೋಸ್ಯಾಕರೈಡ್, 6 ಕಾರ್ಬನ್ ಇರುವಂತ ಒಂದು ಮಾನೋಸ್ಯಾಕರೈಡು. ಇಟ್ ಕ್ಲೀವ್ಸ್ ಅಥವಾ ಆಕ್ಸಿಡೈಸ್ ಟು ಪ್ರೊಡ್ಯೂಸ್ ಎ ಪೈರುವಿಕ್ ಆಸಿಡ್. ಆ ಪ್ರೊಸೆಸ್ನ ನಾವೇನಂತ ಕರಿತೀವಿ? ಗ್ಲೈಕಾಲಿಸಿಸ್ ಅಂತ ಕರಿತೀವಿ. ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಗ್ಲೂಕೋಸು ಇಂಟು 3 ಕಾರ್ಬನ್ ಕಾಂಪೌಂಡ್. ಲೇಟರ್ ಇಟ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಇನ್ ಕ್ರೆಬ್ಸ್ ಸೈಕಲ್. ಕ್ರೆಬ್ಸ್ ಸೈಕಲ್ ಕೊಡುತ್ತಂತ ನಮ್ಗೆ ಗೊತ್ತಿದೆ. ದ ಮೇನ್ ಆಗಿ ಕಾರ್ಬೋಹೈಡ್ರೇಟ್ಸ್. ಯಾವಾಗ ಕಾರ್ಬೋಹೈಡ್ರೇಟ್ ಆಕ್ಸಿಡೇಷನ್ ಆಗುತ್ತೆ? ಇನ್ ನಾರ್ಮಲ್ ಪ್ರೋಸೆಸ್, ರೆಗ್ಯುಲರ್ ಪ್ರೋಸೆಸ್. ಇನ್ ಕೇಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇಲ್ಲ, ಸಪ್ಲೈ ಇಲ್ಲ ಅಂದಾಗ ಯಾರು ಬರೋದು ರೆಸ್ಪಿರೇಟರಿ ಸಬ್ಸ್ಟೇಟ್ ಆಗಿ ಆಕ್ಟ್ ಮಾಡ್ತಾರೆ? ಫ್ಯಾಟ್. ಯಾವಾಗ ಫಾಸ್ಟಿಂಗ್ ಇದ್ದಾಗ ಅಥವಾ ಊಟ ತಿಂದಿಲ್ದೆ ಇದ್ದಾಗ ನಮ್ಮಲ್ಲಿರೋ ಅಡಿಪೋಸ್ ಟಿಶ್ಯೂಸ್ ದೇ ಬ್ರೇಕ್ ಡೌನ್, ಅದರಲ್ಲಿರೋ ಅಡಿಪೋಸ್ ಟಿಶ್ಯೂಸ್ ಅಲ್ಲಿರೋ ಫ್ಯಾಟು ಹೈಡ್ರೋಲೈಸ್ ಆಗಿ ದೇ ಗಿವ್ ಎನರ್ಜಿ ಡ್ಯೂರಿಂಗ್ ಯಾವಾಗ ಕಾರ್ಬೋಹೈಡ್ರೇಟ್ ಸಪ್ಲೈ ಆಗದೇ ಇದ್ದಾಗ. ಬಟ್ ಎಕ್ಸೆಪ್ಷನಲ್ ಕೇಸ್ ಅಂತ ಅಂದ್ರೆ ಕಾರ್ಬೋಹೈಡ್ರೇಟ್ ಎಲ್ಲದಕ್ಕೂ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂತ ಹೇಳಿದ್ವಿ. ಬಟ್ ಮಸಲ್ ಸೆಲ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ ಬದಲು ಅಲ್ಲಿ ಫ್ಯಾಟಿ ಆಸಿಡ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಗಿ ಹ್ಯಾಕ್ ಮಾಡುತ್ತೆ ಮಸಲ್ಸ್ ಅಲ್ಲಿ. ಈಗೆಲ್ಲ ಬರೋಣ ಫ್ಯಾಟ್. ಇದು ಕಾರ್ಬೋಹೈಡ್ರೇಟ್ಸ್ ಆಯ್ತು, ಏನದು ಸಿಂಪಲ್ ಶುಗರ್ ಆಗುತ್ತೆ. ಲೇಟರ್ ಇಟ್ ಎಂಟರ್ಸ್ ಟು ಗ್ಲೈಕಾಲಿಸಿಸ್ ಅಂಡ್ ಪ್ರೊಡ್ಯೂಸಸ್ ಪೈರುವಿಕ್ ಆಸಿಡ್. ಅಲ್ಲಿಂದ ಅದು ಕ್ರೆಬ್ ಸೈಕಲ್ಗೆ ಎಂಟ್ರಿ ಆಗುತ್ತೆ. ಇನ್ನು ಫ್ಯಾಟ್ ಏನಾದ್ರು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆದ್ರೆ ಯಾರು? ಫ್ಯಾಟು
ಫಸ್ಟ್ ಇಟ್ ಅಂಡರ್ಗೋ ಹೈಡ್ರೋಲಿಸಿಸ್ ಟು ಪ್ರೊಡ್ಯೂಸ್ ಫ್ಯಾಟಿ ಆಸಿಡ್ ಮತ್ತೆ ಗ್ಲಿಸರಾಲ್. ಏನೇನು ಪ್ರೊಡ್ಯೂಸ್ ಮಾಡುತ್ತೆ ಅದು ಹೈಡ್ರೋಲಿಸಿಸ್ ಆಗಿ ಫ್ಯಾಟಿ ಆಸಿಡ್ ಮತ್ತೆ ಗ್ಲಿಸರಾಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಫಸ್ಟ್ ಒನ್ ದಿಸ್ ಗ್ಲಿಸರಾಲ್ ಏನಾಗಿ ಚೇಂಜ್ ಆಗುತ್ತೆ, ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಅದ್ರ ಐಸೋಮರ್ ಆಗಿರೋ ಡೈಹೈಡ್ರಾಕ್ಸಿ ಅಸಿಟೋನ್ ಆಗಿ ಕನ್ವರ್ಟ್ ಆಗುತ್ತೆ, ಒಂದೇ ಮಾಲಿಕ್ಯೂಲು. ದೆನ್ ಪ್ರೊಡ್ಯೂಸಸ್ ಪೈರುವಿಕ್ ಆಸಿಡ್. ಎಷ್ಟು ಪೈರುವಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ, ಒಂದು ಪೈರುವಿಕ್ ಆಸಿಡ್. ಲೇಟರ್ ಇಟ್ ಎಂಟರ್ಸ್ ಇನ್ ಟು ದ ಕ್ರೆಬ್ಸ್ ಸೈಕಲ್. ಇನ್ನು ಫ್ಯಾಟಿ ಆಸಿಡ್ ಇಲ್ಲೇನು ಹೈಡ್ರೋಲಿಸಿಸ್ ಆಗಿ ಫ್ಯಾಟಿ ಆಸಿಡ್ ಪ್ರೊಡ್ಯೂಸ್ ಆಗಿದೆಯಲ್ವಾ, ಈ ಫ್ಯಾಟಿ ಆಸಿಡ್ ಅಂಡರ್ಗೋ ಬೀಟಾ ಆಕ್ಸಿಡೇಷನ್. ಬೀಟಾ ಆಕ್ಸಿಡೇಷನ್ ಆಗಿ ಅಸಿಟೈಲ್ ಕೋಯೆ ಆಗಿ ಕನ್ವರ್ಟ್ ಆಗುತ್ತೆ. ಏನಾಗಿ ಕನ್ವರ್ಟ್ ಆಗುತ್ತೆ, ಅಸಿಟೈಲ್ ಕೋಯೆ ಆಗಿ ಕನ್ವರ್ಟ್ ಆಗಿ ಇಟ್ ಎಂಟರ್ಸ್ ಇನ್ ಟು ದ ಕ್ರೆಬ್ಸ್ ಸೈಕಲ್. ಎಲ್ಲಿಗೆ ಎಂಟ್ರಿ ಆಗುತ್ತೆ, ಕ್ರೆಬ್ಸ್ ಸೈಕಲ್ಗೆ ಎಂಟ್ರಿ ಆಗುತ್ತೆ. ಇನ್ನು ಪ್ರೋಟೀನ್ಸ್ ಬರೋದು ಲಾಸ್ಟ್ ಆಗಿ. ಯಾವಾಗ ನಾವು ಕಾಳುಗಳನ್ನ ಜಾಸ್ತಿ ತಿಂದಾಗ ದೇ ಆಕ್ಟ್ ಆಸ್ ಎ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ಕಾಳೇನು ತಿಂತಾ ಇಲ್ಲ, ನಮ್ಮ ಬಾಡಿಲೇ ಪ್ರೋಟೀನ್ ಡೈಜೆಸ್ಟ್ ಆಗ್ತಿದೆ ಅಂದಾಗ, ಯಾವಾಗ ಮಾಲ್ ನ್ಯೂಟ್ರಿಷನ್ ಟೈಮಲ್ಲಿ ತುಂಬ ಫುಡ್ ಪಾಸ್ ಇದ್ದಾಗ ಬಾಡಿಲಿ ಕಾರ್ಬೋಹೈಡ್ರೇಟು ಇಲ್ಲ ಫ್ಯಾಟು ಇಲ್ಲ, ಆ ಟೈಮಲ್ಲಿ ಡೈಜೆಸ್ಟ್ ಆಗುವಂಥದ್ದು ಅಂದರೆ ಆಕ್ಸಿಡೇಷನ್ ಆಗುವಂಥದ್ದು ಲಾಸ್ಟಲ್ಲಿ ಬರೋರೆ ಯಾರು, ಪ್ರೋಟೀನ್ಸ್. ದ ಪ್ರೋಟೀನ್ಸು ಫಸ್ಟು ಹೈಡ್ರೋಲಿಸಿಸ್ ಆಗಿ ಅಮೈನೋ ಆಸಿಡ್ ಆಗಿ ಫಾರ್ಮೇಷನ್ ಆಗ್ತಾರೆ. ಅಮೈನೋ ಆಸಿಡಿಂದ ಡಿ ಅಮೈನೇಟ್ ಆಗಿ ಅಸಿಟೈಲ್ ಕೋಯೆ ಆಗಿ ದೇ ಎಂಟರ್ಸ್ ಇನ್ ಟು ದ ಕ್ರೆಬ್ಸ್ ಸೈಕಲ್. ಇದಿಷ್ಟು ದ ನಾರ್ಮಲ್ ರೆಸ್ಪಿರೇಟರಿ ಪ್ರೋಸೆಸ್, ರೆಸ್ಪಿರೇಷನ್ ಆಗುವಂಥದ್ದು ಕಾರ್ಬೋಹೈಡ್ರೇಟ್, ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್. ಈಗ ನೋಡೋಣ, ಇದಿಷ್ಟು ಕೆಟಬಾಲಿಕ್ ರಿಯಾಕ್ಷನ್ ಆಯಿತು. ಯಾವಾಗ ಈಗ ಫಸ್ಟ್ ಒನ್ನು ಮೆಟಬಾಲಿಕ್ ಫ್ಯೂಯಲ್ ಯಾವಾಗಲೂ ಯಾರಾಗಿರ್ತಾರೆ, ಕಾರ್ಬೋಹೈಡ್ರೇಟ್ ಆಗ್ತಾರೆ. ಇವ್ರು ಕಮ್ಮಿ ಇರುತ್ತೆ, ಫ್ಯಾಟ್ ಏನಾಗುತ್ತೆ, ಹೈಡ್ರೋಲಿಸಿಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ಟಾರ್ಟ್ ಮಾಡ್ತಿದ್ದಂಗೆ ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ ಆಗಿ ಬ್ರೇಕ್ ಡೌನ್ ಆಯಿತು. ಬ್ರೇಕ್ ಡೌನ್ ಆದಾಗ ತಕ್ಷಣ ನೀವು ಕಾರ್ಬೋಹೈಡ್ರೇಟ್ನ ಸಪ್ಲೈ ಮಾಡಿದ್ರಿ ಆಸ್ ಎ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಗಿ. ಅವಾಗ ಏನಾಗುತ್ತೆ, ರೆಸ್ಪಿರೇಟರಿ ಸಬ್ಸ್ಟ್ರೇಟಲ್ಲಿ ಫ್ಯಾಟಿ ಆಸಿಡ್ ಆ್ಯಂಡ್ ಗ್ಲಿಸರಾಲ್ ಅಗೇನ್ ಕಂಬೈನ್ ಟು ಫಾರ್ಮ್ ಎ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಅನಬಾಲಿಕ್ ರಿಯಾಕ್ಷನ್ ಆಯ್ತಾ. ಇನ್ನು ಪ್ರೋಟೀನ್ಸ್ ಹೈಡ್ರೋಲಿಸಿಸ್ ಆಯಿತು, ಡಿ ಅಮೈನೈಟ್ ಆಯಿತು, ಪೈರುವಿಕ್ ಆಸಿಡ್ ಆಯಿತು, ಅಸಿಟೈಲ್ ಕೋಯೆ ಎಂಟ್ರಿ ಆಯಿತು, ಲೇಟರ್ ಎಂಟರ್ಸ್ ಇನ್ ಟು ದ ಕ್ರೆಬ್ಸ್ ಸೈಕಲ್. ಇಲ್ಲಿ ಕೆಲವೊಂದು ಆಸಿಡ್ಸ್ ಫಾರ್ಮೇಷನ್ ಆಗುತ್ತೆ. ದೇ ಆಲ್ಸೋ ಬಿಕಮ್ ಅಮೈನೋ ಆಸಿಡ್. ಅಂದರೆ ಸೋ ಮೆನಿ ಇಂಟರ್ಮೀಡಿಯೇಟ್ ಕಾಂಪೌಂಡ್ಸ್ ಬರುತ್ತೆ. ದೇ ಕಂಬೈನ್ ವಿತ್ ಈಚ್ ಅದರ್ ಟು ಪ್ರೊಡ್ಯೂಸ್ ಎ ಅಮೈನೋ ಆಸಿಡ್. ಆಲ್ಫಾ ಕೀಟೋ ಗ್ಲುಟಾರಿಕ್ ಆಸಿಡ್ನ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇಟ್ ಅಂಡರ್ಗೋ ಟ್ರಾನ್ಸ್ಅಮೈನೇಷನ್ ಟು ಬಿಕಮ್ ಅಮೈನೋ ಆಸಿಡ್. ಅಲ್ಲಿ ಕೂಡ ಏನಾಗುತ್ತೆ, ಅಲ್ಲಿ ಅನಬಾಲಿಕ್ ರಿಯಾಕ್ಷನ್ ಆಗುತ್ತೆ. ಅಥವಾ ಗ್ಲಿಸರಾಲ್ಡಿಹೈಡ್ again it involved in the formation of glycerol. Acetyl CoA is involved in the synthesis of fatty acid. ಇದರಲ್ಲಿರೋದು ಆಕ್ಸಲೋಅಸಿಟಿಕ್ ಆಸಿಡ್ ತಗೊಳ್ಳಿ. ಓಕೆ, ದ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಇನ್ C4 pathway. It combines with the PEPA which is formed here. ಅದೆಲ್ಲ ಪೈರುವಿಕ್ ಆಸಿಡ್ಗಿಂತ ಮುಂಚೆ ಇರುತ್ತಲ್ವಾ, it combines with that to form ದ ಆಕ್ಸಲೋಅಸಿಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದಲ್ಲದೆ ಇನ್ನು ಕ್ಯಾಲ್ವಿನ್ ಸೈಕಲ್ ತಗೊಳ್ಳಿ, ಅಲ್ಲಿ ರಿವರ್ಸ್ ಪ್ರೋಸೆಸ್ ಆಗಿತ್ತು ನೋಡಿದ್ರ. ಇದು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಅಥವಾ ಅಸಿಟೋನ್ ಫಾಸ್ಫೇಟ್, ದೇ ಕಂಬೈನ್ ಟು ಫಾರ್ಮ್ ಫ್ರಕ್ಟೋಸ್ 1,6 ಫಾಸ್ಫೇಟ್ ಆಗುತ್ತೆ, ಆಮೇಲೆ ಗ್ಲುಕೋಸ್ 6 ಫಾಸ್ಫೇಟ್ ಆಗುತ್ತೆ, ಆಮೇಲೆ ಸಿಂಪಲ್ ಶುಗರ್ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ಈ ತರ ಬೋತ್ ಅನಬಾಲಿಕ್ ಮತ್ತೆ ಕೆಟಬಾಲಿಕ್ ರಿಯಾಕ್ಷನ್ ಎರಡೂ ಆಗೋದ್ರಿಂದ ನಾವು ರೆಸ್ಪಿರೇಷನ್ನ ಆಂಫಿಬೋಲಿಕ್ ರಿಯಾಕ್ಷನ್ ಅಥವಾ ಆಂಫಿಬೋಲಿಕ್ ಪಾತ್ವೆ ಅಂತ ಕರಿತೀವಿ. ಈಗ ಯಾಕೆ ಇದನ್ನ ಆಂಫಿಬೋಲಿಕ್ ಪಾತ್ವೆ ಅಂತ ಕರಿತೀವಿ ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ಇಲ್ಲಿ ಹೈಡ್ರೋಲಿಸಿಸ್ ಅಥವಾ ಆಕ್ಸಿಡೇಷನ್ ಆಫ್ ಫುಡ್ ಆಗುತ್ತೆ, ಮತ್ತೆ ಕಂಬೈನಿಂಗ್ ಆಫ್ ಸಿಂಪಲ್ ಒನ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಕೂಡ ಆಗೋದ್ರಿಂದ ರೆಸ್ಪಿರೇಷನ್ ನಾವು ಆಂಫಿಬೋಲಿಕ್ ಪಾತ್ವೆ ಅಂತ ಕರಿತೀವಿ. ಇಲ್ಲೊಂದು ಕ್ವಶನ್ ಕೇಳ್ತಾರೆ, ಏನು, ಇಫ್ ಒಂದು ಗ್ಲೂಕೋಸ್ ಏನಾದರೂ ರೆಸ್ಪಿರೇಷನ್ ಸೈಕಲ್ಗೆ ಎಂಟ್ರಿ ಆದರೆ ಎಷ್ಟು ATP ಪ್ರೊಡ್ಯೂಸ್ ಆಗುತ್ತೆ ಅಂತ ನಮಗೆ ಗೊತ್ತು, 36 ಅಥವಾ 38 ATPs ಪ್ರೊಡ್ಯೂಸ್ ಆಗುತ್ತೆ. ಅದೇ ದ ಪ್ರೋಟೀನ್ ಕಂಟೈನಿಂಗ್ 2 ಅಮೈನೋ ಆಸಿಡ್ ಇನ್ವಾಲ್ವ್ಡ್ ಇನ್ ದ respiration cycle entry ಆದರೆ how many ATPs are produced? 2 amino acid 2 pyruvic acid ಅಂದ್ರೆ 2 amino acid 2 pyruvic acid produce ಆಯ್ತಂದ್ರೆ ಇದು 2 acetyl CoA ಆಗುತ್ತೆ. 2 acetyl CoA Krebs cycle ನಮಗೆ ಇಲ್ಲಿ ಗೊತ್ತಿದೆ.
ಪೈರುವಿಕ್ ಆಸಿಡ್ ಇಂದ ಅಸಿಟೈಲ್ ಕೋಯೆ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಒಂದು NADH2 ಪ್ರೊಡ್ಯೂಸ್ ಆಗುತ್ತೆ 1 ಪೈರುವಿಕ್ ಆಸಿಡ್ಗೆ. ಹಾಗಾಗಿ ಇನ್ನು 2 ಅಂದ್ರೆ 2 NADH2 ಪ್ರೊಡ್ಯೂಸ್ ಆಗುತ್ತೆ. 2 NADH2 ಅಂತ ಅಂದ್ರೆ ಎಷ್ಟು ATPs ಪ್ರೊಡ್ಯೂಸ್ ಆಗುತ್ತೆ? 6 ATPs ಪ್ರೊಡ್ಯೂಸ್ ಆಗುತ್ತೆ. 2 NADH2 ಗೆ ಎಷ್ಟು ATP? 6 NADH2. ಇನ್ನ ಒಂದು ಕ್ರೆಬ್ಸ್ ಸೈಕಲ್ಗೆ 12 ATP ಪ್ರೊಡ್ಯೂಸ್ ಆಗುತ್ತೆ. ಯಾಕಂದ್ರೆ ಅಲ್ಲಿ 3 NADH2 ಪ್ರೊಡ್ಯೂಸ್ ಆಗುತ್ತೆ, ಒಂದು FADH2, ಒಂದು ಸಬ್ಸ್ಟ್ರೇಟ್ ಲೆವೆಲ್ ಅಂದ್ರೆ 12 ATPs ಪ್ರೊಡ್ಯೂಸ್ ಆಗುತ್ತೆ. 2 ಕ್ರೆಬ್ಸ್ ಸೈಕಲ್ ಅಂದ್ರೆ 24 ATPs. ಹಾಗಾಗಿ ದ ನೆಟ್ ಗೇನ್ ATP ಆಫ್ 2 ಅಮೈನೋ ಆಸಿಡ್ಸ್ ಅಂದ್ರೆ ಎಷ್ಟಾಗುತ್ತೆ? 30 ATPs. ಎಷ್ಟು ATP ಆಗುತ್ತಪ್ಪ? 30 ATPs. ನೆಕ್ಸ್ಟ್ ಒನ್ ಇಲ್ಲಿ ಫ್ಯಾಟ್ಗೆ ಬಂದ್ರೆ, ಓಕೆ, ಫ್ಯಾಟ್ ಅಲ್ಲಿ ಅದರಲ್ಲಿ ಟ್ರೈಗ್ಲಿಸರಾಲ್ ಅಂತ ಎಲ್ಲ ಇದ್ರಲ್ವಾ, ಅದರಲ್ಲಿ ಈಗ ಒಂದೇ ಫ್ಯಾಟಿ ಆಸಿಡ್ ಒಂದೇ ಗ್ಲಿಸರಾಲ್ ತಗೊಳ್ಳೋಣ. ಒಂದು ಫ್ಯಾಟಿ ಆಸಿಡ್ ಒಂದು ಗ್ಲಿಸರಾಲ್. ಒಂದು ಗ್ಲಿಸರಾಲ್ ಇಟ್ ಎಂಟರ್ಸ್ ಇಯರ್ ದ 6th ರಿಯಾಕ್ಷನ್ಗೆ ಎಂಟ್ರಿ ಆಗುತ್ತೆ. 6th ರಿಯಾಕ್ಷನ್ ಅಂತ ಅಂದ್ರೆ ಕ್ರೆಬ್ಸ್ ಸೈಕಲ್ ಅಲ್ಲಿ ಗ್ಲೈಕಾಲಿಸಿಸ್ ಅಲ್ಲಿ -2 ಇಲ್ಲಿ ಇದ್ರೆ ಇನ್ನು 10 ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಮೈನಸ್ ಆಗದೆ ಇರೋದ್ರಿಂದ 10 ATP ಬಂತು. ಒಂದೇ ಒಂದು ATP 10 ಬರಲ್ಲ ಇಲ್ಲಿ, ಹೌದಲ್ವಾ? ಒಂದೇ ಒಂದು ಗ್ಲಿಸರಾಲ್ ಅಂದ್ರೆ 5. ಎಷ್ಟು? 5 ಅಂದ್ರೆ ಒಂದು NADH2 ಗೆ 3 ATP, ಒಂದು ಇಲ್ಲೊಂದು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್, ಇನ್ನೊಂದು ಫಾಸ್ಫೋರಿಲೇಷನ್ 2 ATP. 2 ಡೈರೆಕ್ಟ್ ATPs, ಒಂದು ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಆಗಿ 3 ATP, 5 ATPs ಬರುತ್ತೆ. ಇಲ್ಲಿಗೆ ಪೈರುವಿಕ್ ಆಸಿಡ್ ಆಗೋವರೆಗೂ. ಇನ್ನೊಂದು ಒಂದು ಅಸಿಟೈಲ್ ಕೋಯೆ ಆಗೋದ್ರಿಂದ ಒಂದು NADH2 ಅಂದ್ರೆ ಎಷ್ಟು ATP? 3 ATP. ಒಂದೇ ಒಂದು ಕ್ರೆಬ್ ಸೈಕಲ್ ಆಗುತ್ತೆ ಅಂತ ಅಂದ್ರೆ ಎಷ್ಟು ATP? 12 ATP ಒಂದು ಗ್ಲಿಸರಾಲ್ಗೆ. ಒಂದು ಫ್ಯಾಟಿ ಆಸಿಡ್ ಎಲ್ಲಿಗೆ ಎಂಟ್ರಿ ಆಗುತ್ತೆ? ಅಸಿಟೈಲ್ ಕೋಯೆ ಆಗೋದ್ರಿಂದ ಇಲ್ಲೊಂದು NADH2 ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ ಒಂದು NADH2 ಅಂತ ಅಂದ್ರೆ 3 ATP. ಆಮೇಲೆ ಒಂದು ಕ್ರೆಬ್ ಸೈಕಲ್ ಅಂದ್ರೆ ಎಷ್ಟು ATP? 12 ATP. ಹಾಗಾಗಿ ಇಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ? 15 ATPs ಪ್ರೊಡ್ಯೂಸ್ ಆಗುತ್ತೆ. ದ ಫ್ಯಾಟ್ ಕಂಟೈನಿಂಗ್ 1 ಫ್ಯಾಟಿ ಆಸಿಡ್ 1 ಗ್ಲಿಸರಾಲ್ ಅಂತ ಅಂದ್ರೆ 1 ಫ್ಯಾಟಿ ಆಸಿಡ್ 1 ಗ್ಲಿಸರಾಲ್ ಅಂದ್ರೆ ಇಟ್ ಪ್ರೊಡ್ಯೂಸಸ್ ಹೌ ಮೆನಿ ATPs? ಕೌಂಟ್ ಮಾಡಿ. 15, 20 ಮತ್ತೆ 15 ಎಷ್ಟಾಗುತ್ತಪ್ಪ? 35. ಓಕೆ, 8, 10, 20, 15. ಓಕೆ, 35 ATPs ಪ್ರೊಡ್ಯೂಸ್ ಆಗುತ್ತೆ ಒಂದು ಫ್ಯಾಟಿ ಆಸಿಡ್ ಒಂದು ಗ್ಲಿಸರಾಲ್ಗೆ. ಕೌಂಟ್ ಸರಿ ಮಾಡಿದ್ನಾ? 8, 20, 25, 35 ATPs ಒಂದು ದ ಫ್ಯಾಟ್ ವಿಚ್ ಕಂಟೈನಿಂಗ್ ಓನ್ಲಿ 1 ಫ್ಯಾಟಿ ಆಸಿಡ್ 1 ಗ್ಲಿಸರಾಲ್ ಇದ್ರೆ 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಅಂದ್ರೆ 36 ATP, ಒಂದೇ 2 ಅಮೈನೋ ಆಸಿಡ್ಗೆ 30 ATPs. ಈ ತರದ್ದು ಕ್ವಶನ್ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಹಾಗಾಗಿ ನೀವು ನೆನ್ಪಿಟ್ಕೊಬೇಕಾಗಿರೋದು ಏನಂತ ಅಂದ್ರೆ ಗ್ಲಿಸರಾಲ್ ಎಲ್ಲಿಗೆ ಎಂಟ್ರಿ ಆದ್ರೆ ಎಷ್ಟು ATPs ಬರುತ್ತೆ, ಎಲ್ಲೆಲ್ಲಿ ಈ ಪೇ ಆಫ್ ಪೇಸ್ ಅಲ್ಲಿ ಎಷ್ಟು ATP ಪ್ರೊಡ್ಯೂಸ್ ಆಗುತ್ತೆ? ಒಂದಕ್ಕೆ 5 ATP, ಒಂದು ಮಾಲಿಕ್ಯೂಲ್ಸ್ಗೆ, ಎರಡಕ್ಕೆ 10. ಹಾಗಾಗಿ ಇಲ್ಲಿ ಒಂದು ಅಸಿಟೈಲ್ ಕೋಯೆ ಫಾರ್ಮೇಶನ್ ಆಗೋಕ್ಕೆ 3 ATP ಪ್ರೊಡ್ಯೂಸ್ ಆಗುತ್ತೆ. ಒಂದು ಕ್ರೆಬ್ ಸೈಕಲ್ಗೆ 12 ATP ಪ್ರೊಡ್ಯೂಸ್ ಆಗುತ್ತೆ. ಈ ತರ ನೆನ್ಪಿಟ್ಕೊಂಡ್ರೆ ಯಾರ್ಯಾರು ಎಲ್ಲೆಲ್ಲಿ ಬರ್ತಾರಂತ ಗೊತ್ತಿದ್ರೆ ಈಸಿಯಾಗಿ ನೀವು ATP ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ದಿಸ್ ಕಂಪ್ಲೀಟ್ಸ್ the amphibolic pathway. Okay, the amphibolic pathway is that involves both anabolic and catabolic reaction. ಹಾಗಾಗಿ ಇದನ್ನ amphibolic pathway ಅಂತ ಕರಿತೀವಿ. ಇದನ್ನ ಫಸ್ಟ್ ಟೈಮ್ B. Davis ಅನ್ನೋರು ಕಾಯಿನ್ ಮಾಡಿದ್ರು amphibolic pathway ನ. This completes the amphibolic pathway.